ಎಲ್ರಿಗೂ ನಮಸ್ಕಾರ. ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರಲಿದೆ ಅಂತ ತಿಳ್ಕೊಳ್ಳೋಣ. ಹಾಗೇನೆ ಮುಂದೆ ಬರ್ತಾ ಇರೋ ಯುಗಾದಿ ಹೊಸ ವರ್ಷ ಯಾವೆಲ್ಲ ಬದಲಾವಣೆಗಳನ್ನು ತರಬಹುದು ಅನ್ನೋದನ್ನು ವಿವರವಾಗಿ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಸಿಂಹರಾಶಿಯವರಿಗೆ ಈ ತಿಂಗಳು ನಿಜವಾಗ್ಲೂ ಏನನ್ನ ಹೊತ್ತು ತರ್ತಿದೆ? ಒಳ್ಳೊಳ್ಳೆ ಅವಕಾಶಗಳಿವೆಯಾ ಅಥವಾ ಸ್ವಲ್ಪ ಸವಾಲುಗಳೆದುರಾಗುತ್ವಾ? ಈ ತಿಂಗಳ ಗ್ರಹಗಳ ಚಲನೆ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ನೋಡಿ, ಈ ಮಾರ್ಚ್ ತಿಂಗಳು ಸಿಂಹರಾಶಿಯವರಿಗೆ ಒಂಥರ ಮಿಕ್ಸ್ಡ್ ರಿಸಲ್ಟ್ಸ್ ಇರೋ ತಿಂಗಳು. ಅಂದರೆ ಒಂದು ಕಡೆ ಅದೃಷ್ಟ ಕೈ ಹಿಡಿಯೋ ಥರ ಕಾಣಿಸ್ತ್ರೆ, ಇನ್ನೊಂದು ಕಡೆ ಕೆಲವು ಚಾಲೆಂಜ್ಗಳು ಕೂಡ ಎದುರಾಗ್ಬೋದು. ಹಾಗಾಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದಂಥ ಒಂದು ಬಹಳ ಮುಖ್ಯವಾದ ಸಮಯ ಇದು. ಈ ತಿಂಗಳು ಸಿಂಹರಾಶಿಯವರ ಜೀವನವನ್ನ ಎರಡು ದೊಡ್ಡ ಶಕ್ತಿಗಳು ನಿಯಂತ್ರಿಸ್ತವೆ. ಒಂದ್ ಕಡೆ ಗುರುಬಲ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಕೆರಿಯರ್, ಹಣಕಾಸು ಈ ಎಲ್ಲ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ. ಆದರೆ ಇನ್ನೊಂದು ಕಡೆ ಅಷ್ಟಮ ಶನಿ ಕಾಡ್ತಾನೆ. ಇದರಿಂದ ಸುಮ್ಮನೆ ಮೆಂಟಲ್ ಟೆನ್ಷನ್, ಮಾಡೋ ಕೆಲಸದಲ್ಲಿ ಅಡೆತಡೆಗಳು ಮತ್ತೆ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಅದರಲ್ಲೂ ಮೂಳೆ, ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಸರಿ, ಈ ತಿಂಗಳಿನ ಕೆಲವು ಮುಖ್ಯವಾದ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ಳಿ. ಮಾರ್ಚ್ 14 ಅಂದು ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ಮೀನರಾಶಿಗೆ ಹೋಗಿ ಶನಿ ಜೊತೆ ಸೇರ್ತಾನೆ. ಇದು ಆರೋಗ್ಯದ ದೃಷ್ಟಿಯಿಂದ ಒಂದು ಕ್ರಿಟಿಕಲ್ ಪೀರಿಯಡ್ನ ಶುರುವಾತು. ಆಮೇಲೆ ಮಾರ್ಚ್ 27ರಂದು ಶ್ರೀರಾಮನವಮಿ ಇದೆ. ಆ ದಿನ ರಾಮನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ. ಓಕೆ, ಈಗ ಬರೋಣ ಈ ತಿಂಗಳಿನ ಅತಿ ಮುಖ್ಯವಾದ ವಿಚಾರಕ್ಕೆ. ಅದೇನಪ್ಪ ಅಂದ್ರೆ ಆರೋಗ್ಯ. ಯಾಕಂದ್ರೆ ಈ ತಿಂಗಳ ಗ್ರಹಗಳ ಸ್ಥಿತಿ ನೋಡಿದ್ರೆ ಆರೋಗ್ಯದ ಬಗ್ಗೆ ತುಂಬಾನೇ ಕೇರ್ ತಗೊಳ್ಳೋದು ಅನಿವಾರ್ಯ ಅಂತಾನೆ ಹೇಳ್ಬೋದು. ಒಂದು ವಿಷಯ ತಲೆಯಲ್ಲಿಟ್ಕೊಳ್ಳಿ, ಮಾರ್ಚ್ 14ರಿಂದ ಏಪ್ರಿಲ್ 14 ಈ ಒಂದು ತಿಂಗಳ ಅವಧಿ ಆರೋಗ್ಯಕ್ಕೆ ಬಹಳ ಸೆನ್ಸಿಟಿವ್ ಟೈಮ್. ಯಾಕಂದ್ರೆ ರಾಶಾಧಿಪತಿ ಸೂರ್ಯನೇ 8ನೇ ಮನೆಯಲ್ಲಿ ಶನಿ ಜೊತೆ ಇರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪನೂ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಹಾಗಿದ್ರೆ ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ ನೋಡೋದಾದ್ರೆ, ಕೀಲು ನೋವು, ಮೂಳೆ ನೋವು, ಬೆನ್ನು ನೋವಿನಂಥ ಸಮಸ್ಯೆಗಳು ಕಾಣಿಸ್ಬೋದು. BP ಅಂದರೆ ರಕ್ತದೊತ್ತಡ ಜಾಸ್ತಿಯಾಗ್ಬೋದು. ಮನೆಯಲ್ಲಿರೋ ಹಿರಿಯರ ಹೃದಯದ ಆರೋಗ್ಯದ ಬಗ್ಗೆ ಗಮನ ಇರಲಿ. ಅಷ್ಟಮಶನಿ ಇರೋದ್ರಿಂದ ಸುಮ್ಸುಮ್ನೆ ಟೆನ್ಷನ್, ಡಿಪ್ರೆಷನ್ ಈ ಥರ ಮಾನಸಿಕ ಒತ್ತಡನೂ ಕಾಡ್ಬೋದು. ಸರಿ, ಆರೋಗ್ಯದ ವಿಚಾರ ಆಯಿತು. ಈಗ ಹಣಕಾಸು ಮತ್ತೆ ಕೆರಿಯರ್ ಕಡೆ ಗಮನ ಕೊಡೋಣ. ಇಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಲೇಬೇಕು. ಅಂದ್ರೆ ಸಂಪಾದನೆ ಮತ್ತು ಖರ್ಚಿನ ನಡುವೆ ಒಂದು ಸಮತೋಲನ ಬೇಕೇ ಬೇಕು. ನೋಡಿ, ಇದನ್ನ ಗಮನಿಸಿ. ಒಂದ್ ಕಡೆ ಶುಕ್ರ ಗ್ರಹ ಚೆನ್ನಾಗಿರೋದ್ರಿಂದ ದುಡ್ಡಿನ ಹರಿವು ಅಂದ್ರೆ ಇನ್ಕಮ್ ಸಖತ್ತಾಗಿರುತ್ತೆ. ಆದ್ರೆ ಇನ್ನೊಂದ್ ಕಡೆ ಅಷ್ಟಮ ಶನಿ ಇರೋದ್ರಿಂದ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚು ಕೂಡ ಕೈಮೀರಿ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಏನ್ ಮಾಡಬೇಕು? ಸಿಂಪಲ್. ಈ ತಿಂಗಳು ಫೈನಾನ್ಷಿಯಲ್ ಪ್ಲಾನಿಂಗ್ ತುಂಬಾನೇ ಮುಖ್ಯ. ಗುರುಬಲದ ಲಾಭ ಪಡ್ಕೊಳ್ಳಿ. ಅದೇ ಹೂಡಿಕೆ ಮಾಡೋವಾಗ 1ಕ್ಕೆ 2 ಬಾರಿ ಯೋಚನೆ ಮಾಡಿ. ಸುಮ್ಮನೆ ಅನಾವಶ್ಯಕ ಖರ್ಚುಗಳಿಗೆ ಕೈ ಹಾಕೋಕ್ ಹೋಗ್ಬೇಡಿ. ಇನ್ನು ಕೆರಿಯರ್ ವಿಚಾರಕ್ಕೆ ಬಂದ್ರೆ, ಈ ತಿಂಗಳು ಒಂಥರ ಕನ್ಫ್ಯೂಷನ್ ಇರುತ್ತೆ. ಅರೆ, ಇರೋ ಜಾಬ್ ಬಿಡ್ಲಾ, ಹೊಸ ಆಫರ್ ಚೆನ್ನಾಗಿದೆ ಹೋಗ್ಲಾ ಬ್ಯಾಡ್ವಾ, ಈ ಥರದೊಂದು ಗೊಂದಲ ಕಾಡುತ್ತೆ. ಯಾಕಂದ್ರೆ ಗುರುಬಲದಿಂದ ಹೊಸ ಅವಕಾಶಗಳು ಚೆನ್ನಾಗಿ ಕಾಣಿಸುತ್ತೆ. ಇಂಥ ಟೈಮ್ನಲ್ಲಿ ಏನ್ ಮಾಡಬೇಕು? ತಾಳ್ಮೆ. ಸದ್ಯಕ್ಕೆ ಯಾವುದೇ ದೊಡ್ಡ ನಿರ್ಧಾರ ತಗೋಬೇಡಿ. ಮೇ ತಿಂಗಳಿನ ನಂತರ ಟೈಮು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋದು ಬೆಸ್ಟ್. ಓಕೆ, ಕೆರಿಯರ್ ಆಯಿತು. ಈಗ ಫ್ಯಾಮಿಲಿ ಮತ್ತೆ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಈ ತಿಂಗಳು ಮಾತು ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಸಂಬಂಧಗಳನ್ನು ಉಳಿಸೋದು, ಬೆಳೆಸೋದು ಎಲ್ಲವೂ ಅದರ ಮೇಲೇನೆ ನಿಂತಿದೆ. ಯಾಕೆ ಗೊತ್ತಾ? ಮಾತು ಕತ್ತಿಯ ಹಾಗೆ ಹರಿತವಾಗಿರಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಗ್ರಹಗಳ ಪ್ರಭಾವದಿಂದ ನಾವು ಆಡೋ ಮಾತುಗಳು ಗೊತ್ತಿಲ್ಲದೇನೆ ಬೇರೆಯವ್ರಿಗೆ ಚುಚ್ಚಬಹುದು. ನಮಗೇನು ಕೆಟ್ಟ ಇಂಟೆನ್ಷನ್ ಇರಲ್ಲ, ಆದರೆ ನಾವು ಆಡಿದ ಮಾತಿನಿಂದ ಕುಟುಂಬದಲ್ಲಿ ಬೇಸರ, ಮುನಿಸು ಉಂಟಾಗೋ ಚಾನ್ಸ್ ಇದೆ. ಸರಿ, ಹಾಗಿದ್ರೆ ಬೇರೆ ಬೇರೆ ಸಂಬಂಧಗಳಲ್ಲಿ ಹೇಗಿರುತ್ತೆ ನೋಡೋಣ. ಒಳ್ಳೆ ವಿಷಯ ಅಂದ್ರೆ ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿಯರ ಜೊತೆ ಸಂಬಂಧ ಚೆನ್ನಾಗಿರುತ್ತೆ, ಸಪೋರ್ಟ್ ಸಿಗುತ್ತೆ. ಮಕ್ಕಳ ವಿಚಾರದಲ್ಲೂ ಇದು ತುಂಬಾ ಒಳ್ಳೆ ಟೈಮು, ಅವರ ಪ್ರಗತಿ ಕಾಣ್ಬೋದು. ಆದರೆ ಲೈಫ್ ಪಾರ್ಟ್ನರ್ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಹಾಗೇನೆ ತಂದೆಯವರ ಹೆಲ್ತ್ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಸರಿ, ಇಷ್ಟೆಲ್ಲ ಕೇಳಿಮೇಲೆ ಅಯ್ಯೋ ಇದಕ್ಕೆಲ್ಲ ಪರಿಹಾರ ಏನು ಅಂತ ಅನಿಸ್ತಿರ್ಬೋದಲ್ವಾ? ಖಂಡಿತ ಇದೆ. ಈ ಸವಾಲುಗಳನ್ನ ಎದುರಿಸೋಕೆ ಏನೆಲ್ಲ ಮಾಡಬಹುದು ಅಂತ ಈಗ ನೋಡೋಣ. ಇದಕ್ಕೊಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ 3 ಸಿಂಪಲ್ ಪರಿಹಾರಗಳನ್ನು ಫಾಲೋ ಮಾಡಿ. 1. ಆರೋಗ್ಯ ಚೆನ್ನಾಗಿರಲಿಕ್ಕೆ ಪ್ರತಿದಿನ ರಾಮರಕ್ಷಾ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ ಹೇಳಿ. 2. ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಏಪ್ರಿಲ್ 14ರ ಒಳಗೆ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ. 3ನೇದು ಮತ್ತು ಬಹಳ ಮುಖ್ಯವಾಗಿ, ಮಾತನಾಡುವಾಗ ತಾಳ್ಮೆಯಿಂದ ಇರಿ. ಸ್ವಲ್ಪ ನಿಧಾನವಾಗಿ, ಪ್ರೀತಿಯಿಂದ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದಲ್ಲದೆ ಇನ್ನೂ ಕೆಲವು ಟಿಪ್ಸ್ ಇದೆ.
ಆಫೀಸಲ್ಲಿ ಏಪ್ರಿಲ್ 14 ತನಕ ವಾದ ವಿವಾದಕ್ಕೆ ಇಳಿಬೇಡಿ, ಆದಷ್ಟು ಸೈಲೆಂಟ್ ಆಗಿರಿ. ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಆದರೆ ಕೆಲವು ಗುಡ್ ನ್ಯೂಸ್ ಕೂಡ ಇದೆ. ಮಕ್ಕಳಿಗಾಗಿ ಪ್ಲಾನ್ ಮಾಡ್ತಿರೋರಿಗೆ ಇದು ಒಳ್ಳೆ ಸಮಯ. ಹಾಗೆ ಸ್ಟೂಡೆಂಟ್ಸ್ಗೆ ಓದಿನಲ್ಲಿ ಒಳ್ಳೆ ಯಶಸ್ಸು ಸಿಗತ್ತೆ. ನೋಡಿ, ಭವಿಷ್ಯ ತಿಳ್ಕೊಳ್ಳೋದು ಹೆದರಿಕೊಳ್ಳೋದಕ್ಕಲ್ಲ, ಬದಲಾಗಿ ತಯಾರಾಗೋಕೆ ಅಲ್ವಾ? ಹಾಗಾಗಿ ಈ ಎಲ್ಲ ಮಾಹಿತಿ ಇಟ್ಕೊಂಡು ಬರೋ ಸವಾಲುಗಳನ್ನ ಎಚ್ಚರಿಕೆಯಿಂದ ನಿಭಾಯಿಸಿ, ಸಿಗೋ ಅವಕಾಶಗಳನ್ನ ಪೂರ್ತಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತ ಈ ತಿಂಗಳು ಎಲ್ಲರಿಗೂ ಒಳಿತನ್ನೇ ತರಲಿದೆ.